ಏನಿದು 9 ಕ್ಯಾರೆಟ್ ಗೋಲ್ಡ್ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತೀರಾ ಸ್ನೇಹಿತರೆ? ಸೊ ಎಲ್ಲರಿಗೂ ಒಂದು ಒಳ್ಳೆ ಮಾಹಿತಿಯನ್ನು ಕೊಡೋಕೆ ಬಂದಿದ್ದೀನಿ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ವಾದಿರಾಜ್ ಮಾತಾಡ್ತಿರೋದು. ಏನಪ್ಪ ಇದು 9 ಕ್ಯಾರೆಟ್ ಗೋಲ್ಡ್ ಅಂದ್ರೆ? 9 ಕ್ಯಾರೆಟ್ ಗೋಲ್ಡ್ ಅಂದ್ರೆ 37.70% ಬಂಗಾರ ಇರುವಂತಹ ಬಂಗಾರದು ಒಂದು ಬಂಗಾರ. ಸೊ ಅದು ವ್ಯಾಲ್ಯೂ ಇಲ್ಲ, ಹೌದು ಒಪ್ಕೊಳ್ತೀನಿ. ಅದಕ್ಕೆ ನಿಮ್ಗೆ ವ್ಯಾಲ್ಯೂ ಇಲ್ಲ. ಏನ್ ಮಾಡ್ತೀರಾ ಗೊತ್ತಾ? ನಾಳೆ ನೀವು ತಗೊಂಡೋಗಿ ಗಿರ್ವಿ ಇಡಕ್ ಹೋದ್ರೆ ಅಥವಾ ಕಷ್ಟಕ್ಕೆ ದುಡ್ಡು ಬೇಕು ಅಂದ್ರೆ ಸಡನ್ಲಿ ಸಿಗಲ್ಲ. ಹೌದಾ? ಇದೇ ಪ್ರಶ್ನೆ ತಾನೇ ನಿಮ್ದು. ಸೊ ಹೌದು, ನಾಳೆ ನೀವು ಕಷ್ಟಕ್ಕೆ ಹೋಗಿ ಗಿರ್ವಿ ಇಡಕ್ ಹೋದ್ರೆ ದುಡ್ಡು ಸಿಗಲ್ಲ. ಅದು ಸಿಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಬಂಗಾರವನ್ನ ತಗೊಂಡ್ರೆ ಒಳ್ಳೇದು. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಬಹಳ ಜನ ನಮ್ಮ ಅಕ್ಕ ತಂಗಿಯರು ಯಾವ ಬಂಗಾರ ಇವಾಗ ನಿಮ್ ಕೊಳ್ಳಲಿದೆ, ಯಾವ ಬಂಗಾರವನ್ನ ನೀವು ಹಾಕೊಂಡಿದ್ದೀರಾ, ಕಷ್ಟ ಅಂದ ತಕ್ಷಣ ಹೋಗಿ ಇಟ್ಬಿಡ್ತೀರಾ ಗಿರ್ವಿನ. ಸೊ ಒಪ್ಕೊಳ್ತೀನಿ, ಕಷ್ಟಕ್ಕೆ ಬರ್ಬೇಕು ಹೋಗಿದ್ದು ಬಂಗಾರನೇ. ಆದ್ರೆ ಎನಿ ಟೈಮ್ ನೀವು ಗಿರ್ವಿನೇ ಇಟ್ರೆ ಮತ್ತೆ ಹಾಕೊಳ್ಳೋದು ಯಾವಾಗ? ಆ ಎಲ್ಲಾ ಹೆಣ್ಮಕ್ಳು ಒಂದು ಫೀಲಿಂಗ್ಸ್ ಇರುತ್ತೆ. ಬಂಗಾರವನ್ನ ಹಾಕೊಂಡು ಯಾವ್ದೋ ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಥವಾ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಎಲ್ಲಿ ಮದುವೆಗೆ ಹೋಗ್ಬೇಕು ಆದ್ರೂ ಒಂದು ಕರಿಮಣಿ ಸರವನ್ನ ಹಾಕೊಂಡು ಹೋಗಿರ್ತಾರೆ. ಹೇಗ್ರಿ ವ್ಯಾಲ್ಯೂ ಸಿಗುತ್ತೆ? ಒಪ್ಕೊಳ್ತೀನಿ, ಇನ್ವೆಸ್ಟ್ಮೆಂಟ್ ಅಂದ್ರೆ ಗೋಲ್ಡ್ ಅಲ್ವಾ, ಸೊ ಒಪ್ಕೊಳ್ತೀನಿ ಇಂತ. ಬಟ್ ನಮ್ಮ ಇಂಡಿಯನ್ಸ್ ಹೇಗಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲ, ಬಂಗಾರ ಇದ್ರೆ ಒಂದು ವ್ಯಾಲ್ಯೂ. ಆ ಬಂಗಾರಕ್ಕಿರೋ ಬೆಲೆ ಮನುಷ್ಯನ ಬೆಲೆನೇ ಚೇಂಜ್ ಮಾಡ್ಬಿಡತ್ತೆ. ಸೊ ಆ ಕಾರಣಕ್ಕೆ, ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ಈಗ ಇನ್ನೊಂದು ಬಹಳ ಜನ ಹೇಳುವಂತಹ ಕೆಲವೊಂದು ಮಾತುಗಳೇನಪ್ಪಾ ಅಂದ್ರೆ, ಪರವಾಗಿಲ್ಲ ಹಾಗಿದ್ರೆ 1 ಗ್ರಾಮ್ ಗೋಲ್ಡ್ ನ ಹಾಕೋಬಹುದಲ್ವಾ, ಮತ್ತೆ ಇದನ್ನ ಯಾಕೆ ಹಾಕೋಬೇಕು? ಸ್ನೇಹಿತರೆ, 1 ಗ್ರಾಮ್ ಗೋಲ್ಡ್ ಕಲರ್ ಏನಿದೆಯಲ್ಲ, ಅದು ಆದಷ್ಟು ಬೇಗ ಕಲರ್ ಶೇಡ್ ಆಗುತ್ತೆ. ಸೊ ಅದೇ ನಿಮ್ 9 ಕ್ಯಾರೆಟ್ ಗೋಲ್ಡ್ ಅನ್ನ ನೀವು ಪರ್ಚೇಸ್ ಮಾಡಿದ್ರೆ ಕಲರ್ ಫಸ್ಟ್ ಆಫ್ ಆಲ್ ಆಲ್ಮೋಸ್ಟ್ ಅಷ್ಟು ಬೇಗ ಶೇಡ್ ಆಗಲ್ಲ. ಪ್ಲಸ್ ಇನ್ನೊಂದು ಮಾಹಿತಿ ಏನಂದ್ರೆ, ನಾವು ಮತ್ತೆ ತಿರ್ಗಾ ನಿಮ್ಗೆ ಮಾರಕ್ ಬಂದ್ರೆ ತಗೊಳ್ತೀರಾ ಅಂತ ಕೇಳ್ತೀರಾ. ರೀ ಬಂಗಾರ ರೀ, ಅದು 37% ಬಂಗಾರ ಇರುತ್ತೆ, ಯಾಕ್ರಿ ತಗೊಳಲ್ಲ? ಎಲ್ಲರೂ ತಗೊಳ್ತಾರೆ. ಆದ್ರೆ ಸ್ವಲ್ಪ ವ್ಯಾಲ್ಯೂ ಕಡಿಮೆ, ಮಾಡೋ ಕೂಲಿ ಜಾಸ್ತಿ, ವೇಸ್ಟೇಜ್ ಜಾಸ್ತಿ. ಯಾಕೆಂದ್ರೆ ಅದು ಸ್ವಲ್ಪ ವೇಸ್ಟ್ ಬಹಳ ಆಗುತ್ತೆ. ಸೊ ಅದಕ್ಕಿಂತ ಮುಖ್ಯವಾದದ್ದು ಏನಪ್ಪಾ ಅಂದ್ರೆ, ಅದರಲ್ಲಿ ಮಾಂಗಲ್ಯ ಸರ ಬಂತು ಅಂದ್ರೆ ಪ್ರತಿಯೊಬ್ಬ ತಾಯಂದ್ರ ಕೊಳ್ಳಲ್ಲೂ ಕೂಡ ಮಾಂಗಲ್ಯ ಸರ ಇರುತ್ತೆ. ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಸೊ ಇವಾಗ 5 ಲಕ್ಷ ಕೊಟ್ಟು 3 ಲಕ್ಷ ಕೊಟ್ಟು ಮಾಂಗಲ್ಯ ಸರ ತಗೊಳಕ್ ಆಗ್ಲಿಲ್ದವನು ಕೂಡ 30 ಗ್ರಾಮ್ ಮಾಂಗಲ್ಯ ಸರವನ್ನ ಬರೀ 2 ಲಕ್ಷ 1.5 ಲಕ್ಷ ರೂಪಾಯಿದಲ್ಲಿ ಮಾಂಗಲ್ಯ ಸರವನ್ನ ಹಾಕೋಬಹುದು. ಸೊ ಅದಕ್ಕೆ ಸ್ನೇಹಿತರೆ, ಇದೊಂದು 9 ಕ್ಯಾರೆಟ್ ಗೋಲ್ಡ್ ತುಂಬಾ ಒಳ್ಳೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲ ಅಕ್ಕಂಗಿಯರ ಬಗ್ಗೆ ನಾನು ವಿಚಾರ ಮಾಡೋನು ಪ್ರತಿ ನಿಮಿಷನೂ ಕೂಡ. ಸೊ ಅದ್ರ ಪ್ರಕಾರ ಅದು ಒಳ್ಳೇದು. ಬಹಳ ಜನಕ್ಕೆ ಏನಾಗುತ್ತೆ, ಬಂಗಾರ ತಗೊಂಡು ನಾಳೆ ಕಷ್ಟಕ್ಕೆ ಹೌದು, ಈಗ ಸದ್ಯಕ್ಕೆ ಇದು ಒಂದು ಯಾವುದೇ ಇದರಲ್ಲೂ ಕೂಡ ಇದನ್ನ ಪ್ಲಡ್ಜ್ ಮಾಡಕ್ ಆಗಲ್ಲ. ಬಟ್ ಹಿಂಗೇ ಬರುತ್ತೆ ಮುಂದೆ ಅನ್ನೋದು ಸುಳ್ಳು. ಅದು ಒಂದು ಹೆಚ್ಚು ಕಡಿಮೆ 8 ಲಕ್ಷ 10 ಲಕ್ಷ ರೂಪಾಯಿ ಆಗ್ಬಿಡ್ತಪ್ಪ ಬಂಗಾರ. ಅವಾಗ 9 ಕ್ಯಾರೆಟ್ ಗೋಲ್ಡ್ ಕೂಡ ನೀವು ಇಟ್ಟರು ಕೂಡ ನಿಮ್ಗೆ ವ್ಯಾಲ್ಯೂಯೇಷನ್ ಸಿಕ್ಕೇ ಸಿಗುತ್ತೆ. ಸೊ ಅದಕ್ಕೆ ಹೇಳ್ತೀರಾ ಸ್ನೇಹಿತರೆ, 9 ಕ್ಯಾರೆಟ್ ಗೋಲ್ಡ್ ಅಂದ್ರೆ ಇದೇನು ಲೋಕಲ್ ಅಲ್ಲ, ತಾಮ್ರ ಅಲ್ಲ. ಸೊ ಅದು ಕೂಡ 37% ಬಂಗಾರ ಇದ್ದೇ ಇರುತ್ತೆ. ನಾಳೆ ನೀವು ಕಷ್ಟ ಎಲ್ಲ ನಿಮ್ಗೆಲ್ಲ ಖುಷಿ ಎಲ್ಲ ಆದ್ಮೇಲೆ, ಬೇಡಪ್ಪ ನನಗೆ ಬೇಡ ತಗೊಳ್ರಿ ನೀವು ವಾದಿರಾಜ್ ಜ್ಯುವೆಲರ್ಸ್ ಅಂತ ತಗೊಂಡು ನಮ್ಗಳು ತಗೊಂಬಂದ್ರು ಕೂಡ 37% ಬಂಗಾರ ಏನಿರುತ್ತಲ್ಲ ಅದರ ಲೆಕ್ಕದಲ್ಲಿ ನಾವು ತಗೊಳ್ತೀವಿ. ಸೊ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಎಕ್ಸ್ಚೇಂಜ್ ಮಾಡ್ಕೊಂಡು ನೀವೇನ್ ಬೇಕಾದ್ರೂ ತಗೊಂಡು ಹೋಗ್ಬೋದು ಮುಂದೆ. 9 ಕ್ಯಾರೆಟ್ ಇಸ್ ಗೋಲ್ಡ್ ಇಸ್ ದ ಬೆಸ್ಟ್ ಅಂತ ನನ್ನ ಒಂದು ಅನಿಸಿಕೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬಹಳ ಜನ ಪಾಪ ಅಣ್ಣ ತಮ್ಮಂದ್ರೆ ಹೇಳಿದ್ರು, ಇದು ಝೀರೋ ಅಣ್ಣ, ಎದಕ್ಕೂ ಬರಲ್ಲ, ನಾಳೆ ಕಷ್ಟಕ್ಕೆ ಬರಲ್ಲ. ಕಷ್ಟಕ್ಕೆ ಬರಬಾರ್ದು ಅನ್ನೋಗೋಸ್ಕರನೇ ಇದನ್ನ ತಗೊಳ್ತಿರೋದು. ಕಷ್ಟಕ್ಕೆ ಬಂದ್ರೆ ತಗೊಂಡೋಗಿ ಇಟ್ಬಿಡ್ತೀರಾ ಗಿರ್ವಿನ. ಸೊ ಆ ಗಿರ್ವಿನ ಇಡಬಾರ್ದು, ಅಕ್ಕಂಗಿರ್ ಹಾಕೊಂಡಿರ್ಲಿ, ಕೊನೆ ಪಕ್ಷ ಒಂದು ಕೊಳ್ಳಲ್ಲಿ ಒಂದು ಮಾಂಗಲ್ಯ ಸರ ಆದ್ರೂ ಇರ್ಲಿ. ಈಗ ಆಲ್ಮೋಸ್ಟ್ ಎಲ್ಲ ಆದಷ್ಟು ಮಟ್ಟಿಗೆ ಇಲ್ಲ 100ಕ್ಕೆ 90% ಆಗ್ಲೇ ಬ್ಯಾಂಕಲ್ಲಿ ಇದಾವೆ ನಿಮ್ ಬಂಗಾರಗಳು. ಯಾಕೆಂದ್ರೆ ಅದ್ರ ಗಿರ್ವಿ ಇಟ್ಕೊಳ್ತಾರೆ. ಈ ಬಂಗಾರವನ್ನ ಗಿರ್ವಿ ಇಟ್ಕೊಳ್ಳಲ್ಲ ಅನ್ನೋ ಕಾರಣಕ್ಕಾದ್ರೂ ನಮ್ಮ ಅಕ್ಕಂಗಿಯರು ಕೊಳ್ಳಲ್ಲಿ ಹಾಕೊಂಡಿರ್ತಾರೆ, ಕೈಯಲ್ಲಿ ಹಾಕೊಂಡಿರ್ತಾರೆ. ಬಳೆ, ಬ್ರಾಸ್ಲೆಟ್, ಉಂಗ್ರ, ಮಾಂಗಲ್ಯ ಸರ ಎಲ್ಲ ಸದ್ಯದ ಮಟ್ಟಿಗೆ ಇನ್ನೂ ಬರ್ತಾ ಇಲ್ಲ. ಬಂದ ತಕ್ಷಣ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಯಾವ್ಯಾವ ಐಟಮ್ ನಮ್ಮ ಹತ್ರ ಸಿಗುತ್ತೆ 9 ಕ್ಯಾರೆಟ್ ಇಂದು ಅಂತೇಳಿ. ಎಲ್ಲರಿಗೂ ಒಂದು ಅನುಕೂಲ ಆಗ್ಲಿ ಅನ್ನೋಗೋಸ್ಕರ ಒಂದು ಮಾಹಿತಿ ಕೊಡ್ತಾ ಇದ್ದೀರಿ. ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. 9 ಕ್ಯಾರೆಟ್ ಗೋಲ್ಡ್ ಇದು ಬೆಟರ್, ಅಂದ್ರೆ ಬಾಳಿಕೆಗೂ ಒಳ್ಳೇದು, ಹಾಗೆ ನೋಡೋಕ್ಕೂ ಕೂಡ ಸೂಪರ್ ಅಲ್ಟಿಮೇಟ್ ವರ್ಕ್ ಇರುತ್ತೆ. ಯಾವ್ದು 916, ಯಾವ್ದು 85, ಯಾವ್ದು 75 ಅದಕ್ಕಿಂತಲೂ ಚೆನ್ನಾಗಿರುತ್ತೆ ವರ್ಕು. ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ, ಬಾಳಿಕೆ ತುಂಬಾ ಚೆನ್ನಾಗಿ ಬರುತ್ತೆ. ನನ್ನ ಒಂದು ಮಾಹಿತಿ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಎಲ್ಲರಿಗೂ ಅನ್ಕೊಂಡಂಗೆ ಏನಪ್ಪಾ ಅಂದ್ರೆ ಇದು ಏನು ಯೂಸ್ ಇಲ್ಲ ಅನ್ನೋಕ್ಕಿಂತ ಹಾಕೊಂಡಿದ್ರೆ ಒಂದು ಬೆಲೆ ಇದೆ. ಆ ಒಂದು ನಾನು ಹೇಳ್ತಿರೋದು, ನಿಮ್ಮ ಹತ್ರ ಕೋಟಿ ಗಂಟ್ಲೆ ಇದೆಯಾ, ಸೊ 916 ತಗೊಳ್ಳಿ, ಅದನ್ನ ನಾನು ಮಾಡ್ಕೊಡ್ತೀನಿ. ನಿಮ್ಮ ಹತ್ರ ಇನ್ನೂ ಜಾಸ್ತಿ ಇದೆ ದುಡ್ಡು,
ಸೊ 85 ಮಾಡ್ಕೊಡ್ತೀನಿ, 85 ಬೇಕಾದ್ರೂ ಮಾಡ್ಕೊಡ್ತೀನಿ, 916 ಬೇಕಾದ್ರೂ ಮಾಡ್ಕೊಡ್ತೀನಿ, 75 ಹಾಲ್ ಮಾರ್ಕ್ ಬೇಕಾದ್ರೂ ಮಾಡ್ಕೊಡ್ತೀನಿ. ನಿಮ್ಗೆ ಯಾವ ಬಂಗಾರ ಬೇಕೋ ನಮಗ್ ಬಂದೇಳಿ ನಾವು ಮಾಡ್ಕೊಡ್ತೀವಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ. ಸೊ ಎಲ್ಲಾ ಬಂಗಾರಗಳು ಬ್ಯಾಂಕಲ್ಲಿ ಇದಾವಣ. ಈಗ ಸದ್ಯಕ್ಕೆ ನಮ್ಗೆ ಯಾವ್ದಾದ್ರು ಹಾಕೊಳ್ಳೋಗೋಸ್ಕರ ಮಾಡ್ಕೊಡ್ರಿ ಅಂದ್ರೆ 9 ಕ್ಯಾರೆಟ್ ಇಸ್ ಬೆಟರ್. ಏನ್ ತೊಂದರೆ ಇಲ್ಲ, ಹಾಕೋಬಹುದು. ಒಂದೇ ಸಲ ಒಂದು 10 ವರ್ಷ 15 ವರ್ಷ ನೀವು ಹಾಕೋಬಹುದು. ಯಾರು ಕೂಡ ಎಲ್ಲೋ ಗಿರ್ವಿ ಇಟ್ಟೆ ಅಂತ ಕೇಳಲ್ಲ, ಯಾಕಂದ್ರೆ ಸದ್ಯದ ಮಟ್ಟಿಗೆ ಇಟ್ಕೊಳ್ಳಲ್ಲ. ಸೊ ಬೆಟರ್ ಅಂತ ಅನ್ಕೊಂಡಿದೀನಿ. ಸೊ ನೀವು ಇದು ಮಾಹಿತಿ ಇಷ್ಟ ಆದ್ರೆ ವಿಡಿಯೋ ತಪ್ಪದೆ ಶೇರ್ ಮಾಡಿ. ಮೊದಲೇ ಬಾರಿ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೆ ಪೇಜನ್ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಬಹಳ ಜನ ಬರ್ತೀರಾ, ಲೈಕ್ ಮಾಡ್ತೀರಾ, ಹಾಗೆ ಕಾಮೆಂಟ್ ಮಾಡ್ತೀರಾ, ಫಾಲೋ ಮಾಡಲ್ಲ. ಪ್ಲೀಸ್ ನನಗೆ ಫಾಲೋ ಮಾಡಿ, ಯಾಕಂದ್ರೆ ನೀವು ವಿಡಿಯೋ ನೋಡ್ಕೊಂಡು ಹೋಗ್ತಾ ಇದ್ರೆ ಫಾಲೋ ಮಾಡೋದ್ರಿಂದ ನನ್ನ ಒಂದು ಶಕ್ತಿನ ನೀವು ಜಾಸ್ತಿ ಮಾಡ್ದಂಗೆ ಆಗುತ್ತೆ. ಸೊ ಡಿಫ್ರೆಂಟ್ ಆಗಿರುವಂಥ ಯಾವುದೇ ಆಭರಣಗಳು ಬೇಕಾದ್ರೂ ಕೂಡ ವಜ್ರೇಸ್ ಮಂಟ್ಗೆ ಭೇಟಿ. ಧನ್ಯವಾದಗಳು.